స్వాగతం సుస్వాగతం. ನಾವು ಮಂಗಳಹಳ್ಳಿ ಗ್ರಾಮದಲ್ಲಿ ಶಿವರಾತ್ರಿಯಲ್ಲಿ ಮಟನ್ ಚಿಕನ್ ಮಾಡ್ಕೊಂಡು ಈ ತರ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಜನಗಳು ತುಂಬಾ ಖುಷಿ ಪಡ್ತಿದ್ದಾರೆ. ಇದು ನಮ್ಗೆ ಸುಮಾರು ನಮ್ಮ ತಾತನ ವರ್ಷದಿಂದ ಬಂದಿರೋದು. ಈ ಪೀಳಿಗೆಯಲ್ಲಿ ನಾವು ಇನ್ನೂ ಅದನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದೀವಿ. ಮಂಗಳಹಳ್ಳಿ ಗ್ರಾಮದಲ್ಲಿ ರಾಮನಗರ ಡಿಸ್ಟಿಕ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಅನ್ಬೋದು ನಮ್ದು ಒಂದು ಹೆಮ್ಮೆ ಊರು. ಈ ಊರಲ್ಲಿ ನಾವು ಸೇರಿಕೊಂಡು ಜನಗಳಿಗೆ ಹಂಚ್ತಾ ಇದೀವಿ ಪ್ರಸಾದ ರೀತಿಯಲ್ಲಿ. ಇದು ನಮ್ಗೆ ಭಾರಿ ಖುಷಿ ತಂದಿದೆ. ವೇಟ್ ಮಾಡ್ಕೊಡಿ, ಮಾಡುತ್ತೇವೆ. ಮಾಡಿದ ವಿಡಿಯೋನಾ ನಾನ್ ವೆಜ್ ಊಟ ಇರುತ್ತೆ. ಭಾನುವಾರಗಳು ಸೋಮವಾರಗಳು ಪ್ರತಿ ಯಾವ ದಿನ ಬೇಕಾದ್ರೂ ಬಿಡ್ಬೋದು. ಅವತ್ತು ಮಟನ್ ಚಿಕನ್ ಇದ್ದೇ ಇರುತ್ತೆ. ದೇವ್ರಿಗೆ ವಿಶೇಷ ಅದು. ಮಂಗಳಹಳ್ಳಿ ಗ್ರಾಮದಲ್ಲಿ ಶ್ರೀ ಚೆನ್ನಪ್ಪ ಸ್ವಾಮಿ ಮಠದ ಫಂಕ್ಷನ್ ಅದು ವಿಶೇಷ. ಎಷ್ಟು ವರ್ಷ ಮಾಡ್ತಾಯಿದ್ದೀರಾ? ಅದು ಸುಮಾರು ಪುರಾತನ ಕಾಲದಿಂದ ಬಂದಿದೆ. ನಮ್ಮ ತಾತ ಮಾಡ್ತಿದ್ರು. ಈಗ ನಮ್ಗೆ 40 ವರ್ಷ. ನಮ್ಮ ತಾತರಿಗೆ ಯಶಸ್ಸಾಗಿತ್ತು. ಅಲ್ಲಿಂದನೂ ಹಂಗೆ ಬಂದಿದೆ. ಶಿವರಾತ್ರಿ ದಿನ ಎಲ್ಲ ಊರಲ್ಲೂ ಕೂಡ ಯಾರು ಕೂಡ ನಾನ್ ವೆಜ್ ಮಾಡಲ್ಲ. ಬಟ್ ಇವಾಗ ಈ ಎಲ್ಲ ಊರಲ್ಲಿ ಮಾಡಿದಂಥದ್ದು ಮಂಗಳಹಳ್ಳಿ ಪ್ರಸಿದ್ಧವಾಗಿ ಮಾಡ್ತಾರೆ. ಅದೇ ಇಲ್ಲಿ ಒಂದು ಇಲ್ಲಿ ಚೆನ್ನಪ್ಪನವ್ರ ಜೊತೆಯಲ್ಲೇ ಸಿದ್ದಪ್ಪಾಜಿಯವರು ಸೇರ್ಕೊಂಡ್ರು ಬಂದು. ಈಗ ನೀವು ಇಬ್ಬರು ಸ್ನೇಹಿತರು. ಈಗ ಅವರು ಮಟನ್ ತಿನ್ನಬೇಕು, ನೀನು ಬರೀ ಒಪ್ಪಿಟ್ಟು ತಿನ್ನಬೇಕು. ಹಿಂಗಾಗಬೇಕು. ಈಗ ಏನು ಮಾಡೋದು ನೋಡಪ್ಪ, ನೀನಿಗೆ ಸಿಹಿ ಊಟ ನೀ ಮಾಡು, ಅಲ್ಲಿ ನಮ್ಗೆ ಹಾಲಿತ್ತೆ ಮೊಸರಿತ್ತೆ ಅಂತ ಹೇಳ್ಬಿಟ್ಟು ಆ ಸಿದ್ದಪ್ಪಾಜಿಯವ್ರಿಗೆ ಈ ಗದ್ದಿಗೆ ಪೂಜೆ ಆದಮೇಲೆ ಆ ಗದ್ದಿಯೊಳಗೆ ಪೂಜೆ ಮಾಡಿ ನೀಲ್ಗಾರುಗಳು ಅಂತ ಇರ್ತದೆ. ಆ ನೀಲ್ಗಾರುಗಳಿಗೆ ಮುಂಚೆ ಆಗ ಮಣ್ಣು ಪಾತ್ರೆ ಆ ಬಟ್ಟಲು ನೀವು ಅಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಿದ್ದು ಗೊತ್ತಾಗೋದು. ಪಡ್ಸಲ ಮೇಲೆ ಕೂತ್ಕೋತಾರೆ ಹೊಸಳ್ಳಿ ನೀಲ್ಗಾರು. ನಿಮ್ಮ ಮಳೆಗಾಲಲ್ವೇನಪ್ಪ ಚಿಕ್ಕರಾಜಯ್ಯನ ಮನೆಯವರು. ಅವರು ನಮ್ಮ ತಾತಂದಿರ ಕಾಲದಿಂದ ಗೀರ್ ಮಕ್ಕಳು. ಎಲ್ಲೇ ದೇವ್ರು ಹೋದ್ರು ಒಂದು ಬರೋರು ನೀಲ್ಗಾರರು. ನೆನವಾರ್ತಿ ಮಾಡೋದು. ಈಗ ದಾಸಪ್ಪ ಗೋವಿಂದ ಇತ್ತಲ್ಲ, ಹಂಗೆ ಮಂಗಳಾರತಿ ಆದಮೇಲೆ ನೀಲ್ಗಾರನ ನೆನವಾರ್ತಿ ಮಾಡಪ್ಪ ಅಂದರೆ ಅವ್ರು ಮಾಡೋರು. ನಾವು ನೋಡಿದಾಗೆ ಒಂದು 3 ತಲೆಮಾರಿನ ಜನ ನೋಡಿದ್ವು ಅಲ್ಲಿ. ಆಯ್ತೆ ಆ ರೀತಿ ನಡ್ಕೊಂಡು ಬಂದಿರ್ತಕ್ಕಂಥ ಇದು ಪ್ರಸಿದ್ಧಿ ತುಂಬ ವರ್ಷದಿಂದ ಇದೆಯಾ? 400 ವರ್ಷದ ಹಿಂದೆ ಬಂದಿದೆ. 400 ವರ್ಷ ಆಗಬೇಕು. ರಾಮಬಳ್ಳಿಗೆ ಬಂದು ಸ್ಥಾಪನೆ ಮಾಡಿ 400 ಆಯ್ತು. ಇದು ಇಲ್ಲಿವರೆಗೂ ನಾನ್ ವೆಜ್ ಮಾಡುವಂಥದ್ದು ಯಾವ ವರ್ಷ ನಿಲ್ಸಿಲ್ಲ, ಕಂಪ್ಲೀಟ್ ಆಗಿ ಪ್ರತಿ ವರ್ಷ ಒಂದು ವರ್ಷ ನಿಲ್ಸಿದ್ದು. ಹಂಗೂ ಇದಕ್ಕೆ ಬೇಳೆ ಸಾರು ಮಾಡಿಬಿಟ್ಟು ಬೆಳಗ್ಗೆ ಮಾಡ್ಕೊ ಅಂತ. ಈ ಕೋಳಿ ಏನಾಯ್ತು, ಕೌಚ್ ಹಾಕಿದ್ದು ಮಂತ್ರಿ ಕೌಚ್ ಹಾಕಿದ್ದಲ್ಲ. ಈ ಹಿಂಗೆ ಭಜನೆ ಮಾಡ್ತಾಯಿದ್ರಿ ಕರಿಯಪ್ಪನ ದೊಡ್ಡಿಯವರು. ಹಾಗೆಲ್ಲ ಬಂದು ಕತೆ ಮಾಡ್ತಿದ್ರು. ಈ ಪುಟ್ಟಪ್ಪ ಬಂದಮೇಲೆಯೇ, ಅದಕ್ಕೆ ಮೊದಲೇ ಇಲ್ಲ. ಪುಟ್ಟಪ್ಪ ಬಂದಮೇಲೆ ಇದು ಅವರು 45-48 ವರ್ಷದಿಂದ ನಡ್ಸ್ಕೊಂಬತ್ತವ್ರೆ ಈ ಕಾರ್ಯಕ್ರಮವನ್ನು. ಯಾರು ಅವರಳ್ಳಿ ಪುಟ್ಟಪ್ಪ. ಆಗ ಅವ್ರು ಕತೆ ಮಾಡ್ತಾ ಇದ್ದಾಗ ಈ ಕೌಚಾಕಿತ್ತಲ್ಲ ಕೋಳಿ, ಅದು ಯಾರು ಎತ್ತಲೂ ಇಲ್ಲ ಬಿಡ್ಲೂ ಇಲ್ಲ. ಮಂಕ್ರಿಗೆ ತಳ್ಳಿಬಿಟ್ಟು ತಾನೇ ಎದ್ದು ಬಂದು ಆ ದೇವಸ್ಥಾನ ಗರ್ಭಗುಡಿಗೆ ಹೋಗಿ ಅದರಿಂದ ಎಲ್ಲ ನನಗೆ ಪಕ್ಷಿ ಆರ್ದಂಗೆ ಹಾರ್ಕೊಂಡ್ಬಂದು ಆ ಕುಂತಿದ್ದ ಜನಾಂಗದ ಮೇಲೆ.
ಕಮ್ಮಿ ಇದ್ದರು ಜನ, ಇಷ್ಟು ಜಾಸ್ತಿ ಇಲ್ಲ. ಇದು ಮಾಡ್ಬೋದು. ದೇವಸ್ಥಾನವನ್ನು ಚಿಕ್ಕದೆ, ದೇವಸ್ಥಾನದೊಳಗಡೆ ಕೂತ್ಕೊಂಡು ಭಜನೆ ಗಿಜನೆ ಮಾಡ್ತಿದ್ರು. ಅಲ್ಲಿಂದ ಹಾಕೊಂಡು ಈಚೆ ಬಂದ್ಬಿಡ್ತು. ಆಗ ನಾವು ಇದು ಮಾಡೋದಕ್ಕೆ ಇಲ್ಲಪ್ಪ, ನಮಗೆ ಏನು ಪದ್ಧತಿಗಳು ನಡೀತಾ ಇದೋ ಅದನ್ನು ಆಚರಣೆ ಮಾಡಲೇಬೇಕು ಅಂತ ಸ್ವಾಮಿಯವರು ಇದು ಮಾಡಿದ್ರು. ದೇವ್ರಿಗೆ ಕೇಳಿದಾಗ ನಾವು ಅದನ್ನು ನಿಲ್ಲಿಸ್ತೇನೆ ನಡ್ಸ್ಕೊಂಡು ಬರ್ತಾಯಿದ್ವಿ. ಎಷ್ಟು ಜನ ಇಲ್ಲಿ ಸೇರ್ತಾರೆ ಈ ಒಂದು ಶಿವರಾತ್ರಿ ಒಳಗೆ? ಈ ಕೇಕೆ ಒಂದು 2-3 ಸಾವಿರ ಜನ ಮೇಲೆ ಹೋಯ್ತದೆ. ಅಕ್ಕಪಕ್ಕದ ಊರವರು ಎಲ್ಲ ಅವರು ಬರ್ತಾರೆ. ಸಾದಹಳ್ಳಿ, ಈ ಸಾದಹಳ್ಳಿ, ಅಪ್ಪೂರು, ಮಾರ್ಗ ಇಂಥ ಊರವ್ರು ಇಲ್ಲ ಅನ್ನೋರಿಲ್ಲ, ನಿಡ್ಗೋಡಿ ತಗೊಂಡು ಬರ್ತಾರೆ. ಏನಪ್ಪ ಹಾಗೆ ಈಗ ಮೊದಲು 2-3 ಕೋಳಿ ಕುಯ್ಕೊಂಡು ಸಿಂಪಲ್ ಮಾಡ್ಕೊಬೋದಿಲ್ಲ. ಈಗ ಜನಸಂಖ್ಯೆ ಯಾವಾಗ ಜಾಸ್ತಿ ಅದು ನಾವು ಮರಿ ಕೊಡ್ತೀವಿ, ನಾವು ಕೋಳಿ ಕೊಡ್ತೀವಿ ಅಂತ ಈಗ ಸಾವಿರಾರು ಜನಕ್ಕೆ ಅನುದಾನ ನಡೀತಾರೆ. ಇದಕ್ಕೆಲ್ಲ ಸಹಾಯಧನ ಎಲ್ಲ